ಸರ್, ಇವಾಗ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಅವ್ರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಹೌದು. ಏನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಏನಿಲ್ಲ, ಅವ್ರದ್ದು ಇವಾಗ ರಾಜಕೀಯ ಅಂದಮೇಲೆ ಗೊತ್ತಲ್ಲ ನಿಮಗೆಲ್ಲ ಒಂದೇ. ನಾವು ಬಿ ಜೆ ಪಿಗೋ ಕಾಂಗ್ರೆಸ್ಗೋ ನಮ್ಗೆ ಜನರಿಗೆ ಒಳ್ಳೇದಾಗಬೇಕು ಫಸ್ಟ್ ಆಫ್ ಆಲ್. ಇವ್ರು ಯಾರೂ ಅಷ್ಟು ಮಾಡೋ ಕಾಣಿಸ್ತಾ ಇಲ್ಲ ನಾನು ನೋಡಿದಾಗ. ಸೊ ನಾವುಗಳು ನಮ್ಮ ಟ್ಯಾಕ್ಸ್ಗಳಲ್ಲಿ ಇವ್ರುಗಳು ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ಇದು ಕಾಂಗ್ರೆಸ್ ಅವ್ರು ನೋಡಿ ಇದಕ್ಕೆಲ್ಲ ಕೊಟ್ಟರು, ಏನು ಫ್ರೀ ಇದಂತಲ್ಲ, ಅದು ನೆಸಿಟಿ ಇಲ್ಲ. ಇವಾಗ ರಾಜಕೀಯದಲ್ಲಿ ಯತ್ನಾಳ್ ಮತ್ತು ಇವರಲ್ಲಿ ಅದಕ್ಕೆ ಲೀಡರ್ಶಿಪ್ಪಿಗೆ ಮಾತ್ರ ಗಲಾಟೆ ಆಗ್ತಿರೋದು ಅಂತ ನನ್ನ ಭಾವನೆ. ನಾ ಹೇಳೋದಾದ್ರೆ ವಿಜೇಂದ್ರವ್ರಿಗೆ ಇನ್ನೂ ವಯಸ್ಸಿದೆ, ಇವರು ಸೀನಿಯರ್ಸ್ ಇದ್ದಾರೆ, ಅವ್ರಿಗೊಂದು ಕೊಡ್ಬೋದಾಗಿತ್ತು. ಯತ್ನಾಳ್ ಅವ್ರ ತಪ್ಪ, ವಿಜೇಂದ್ರ ಅವ್ರ ತಪ್ಪ? ನಾನು ಇಬ್ಬರು ತಪ್ಪು ಅಂತೇಳ, ಪಾಲಿಟಿಕ್ಸಲ್ಲಿ ಯಾರು ತಪ್ಪು ಯಾರು ಇದು ಅಂತ ಹೇಳೋದಿಲ್ಲ. ಬಟ್ ಅವ್ರ ಒಳಗೆ ಏನೇನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಟ್ ಸೇಮ್ ಟೈಮ್ ಹೇಳಿದ್ರೆ ಇವ್ರು ಯತ್ನಾಳವ್ರಿಗೆ ಕೊಡ್ಬೋದಾಗಿತ್ತು ಅಂತ ಆಗತ್ತೆ ನನಗೆ. ಮತ್ತು ಇದೇನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಅವರ ಮಕ್ಕಳನ್ನೇ ಮುಂದಕ್ಕೆ ತರ್ತಾ ಇದೆ, ಬೇರೆಯವ್ರಿಲ್ವಾ? ಇದ್ದಾರೆ, ಎಷ್ಟೋ ಯಂಗ್ಸ್ಟರ್ಸ್ ಇದ್ದಾರೆ ಮುಂದಕ್ಕೆ ತರೋಕ್ಕೆ. ವಿಜೇಂದ್ರವ್ರಿಗೆ ಇನ್ನೂ ತುಂಬ ಇದಿತ್ತು, ಏನೋ ಅವಕಾಶಗಳಿತ್ತು, ಮುಂದಕ್ಕೆ ಬರ್ಬೋದಾಗಿತ್ತು. ಯಡಿಯೂರಪ್ಪನವರು ಎಲ್ಲ ಅವರು ಆಗಿದ್ದರು, ತಂದೆಯವರು ಆಗಿದ್ದರು. ಇವಾಗ ಮಕ್ಕಳೇ ಆಗಬೇಕು ಅಂತೇನಿಲ್ವಲ್ಲ, ಜನತಾದಲ್ಲೂ ಹಾಗೆ ಆಗ್ತಾಯಿದೆ, ಮಕ್ಕಳೇ ಆಗಬೇಕು ಅಂತ. ನಾಟ್ ಕರೆಕ್ಟ್, ನನ್ನ ಪ್ರಕಾರ ಅದು ಸರಿ ಇಲ್ಲ. ಯತ್ನಾಳವ್ರಿಗೆ ಕೊಡ್ಬೋದಾಗಿತ್ತು ಅಂತ ನನಗೆ. ಅವರು ಕೂಡ ಅದನ್ನೇ ಆರೋಪ ಮಾಡ್ತಾ ಇರೋದು, ಕುಟುಂಬ ರಾಜಕಾರಣ ಬೇಡ ಅಂತೇಳಿ. 100% ನಾನು ಹೇಳ್ತೀನಿ. ನಮಗೂ ವಯಸ್ಸಾಯಿತು, ನಮ್ಮ ರಾಜಕೀಯನೇ ನಮ್ಗೆ ಇಷ್ಟ ಇಲ್ಲ. ಬಟ್ ನಾನು ಒಂದು ಒಳ್ಳೆ ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡಿ ರಿಟೈರ್ಡ್ ಆದನು. ಬಟ್ ಜನರಿಗೆ ಒಳ್ಳೇದಾಗಿ ಯಾರು ಒಳ್ಳೇದು ಮಾಡ್ತಿದ್ದಾರೆ, ಯಾರೂ ಮಾಡ್ತಾಯಿಲ್ಲ. ಯತ್ನಾಳವರು ಸ್ವಲ್ಪ ಸ್ಟ್ರಾಂಗ್ ಮ್ಯಾನ್, ಮಾತಾಡೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಬಟ್ ಇವ್ರನ್ನ ನಾನೇನು ಕಮ್ಮಿ ಅಂತ ಹೇಳೋದಿಲ್ಲ. ಬಟ್ ಅವ್ರಿಗೆ ಏಜ್ ಇತ್ತು, ಇವ್ರಿಗೆ ವಯಸ್ಸಾಯ್ತು, ಇನ್ನು ಕೊಡ್ಬೋದಾಗಿತ್ತು. ಬಿ ಜೆ ಪಿ ಯತ್ನಾಳ್ ಮಾಡಿರುವಂಥ ಆರೋಪ ಸರಿ ಇದೆ ಅಂತ ನನಗಾಗತ್ತೆ, ತಪ್ಪಿಲ್ಲ. ಎಲ್ಲ ಜನರಿಗೆ ಒಳ್ಳೇದು ಮಾಡೋಕ್ಕೆ ಹೇಳಿ ಅವ್ರಿಗೆ ಸ್ವಲ್ಪ. ಯಾಕಂದರೆ ಇವಾಗಿನ ಇದರಲ್ಲಿ ನೋಡಿದ್ರೆ ಎಲ್ಲ ವರ್ಲ್ಡಲ್ಲೇ ಇದೆ, ಪಾಲಿಟಿಕ್ಸ್ ಇದೆ. ನಮ್ಮದು ಸ್ವಲ್ಪ ಚೆನ್ನಾಗಿಲ್ಲ. ಬಟ್ ಈಗ ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಅಂತೂ ತುಂಬ ಹಾಳು ಮಾಡ್ತಾಯಿದೆ, ನನಗೆ ಇಷ್ಟ ಆಗಿಲ್ಲ. ಬಟ್ ನಾನೇನು ಮಾತಾಡೋಕ್ಕೂ ಆಗಲ್ಲ. ಬಟ್ ಯಾವ ಗೌರ್ಮೆಂಟು ಯಾವ ಇವರು ಬಂದರೂ ಒಂದು ಹೇಳ್ತಾರಲ್ಲ, ಯು ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್, ಒಂದೇ ದೋಣಿಯಲ್ಲಿ ಹೋಗ್ತಾನೆ ಅಂದರೆ ಎಲ್ಲರೂ ಮಾಡೋದು ಅದೇ ಒಂದೇ ಥರ. ಎನಿವೇ ಒಳ್ಳೇದು ಮಾಡಲಿ ಅಂತ ರಾಜಕೀಯ ಒಬ್ಬರಿಗೆ ಮಾಡಿಕೊಂಡು ದುಡ್ಡು ಮಾಡೋದು ಬೇಡ ಅಂತ. ಏನು ದೇವರು ಹೆಂಗಿರ್ತಾನೆ ಅದ್ರ ಪ್ರಕಾರ ನಾವು ಆಗಬೇಕು. ರಾಜ್ಯದಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಫೈಟ್ ನಡೀತಾ ಇದೆ, ಏನಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ, ನಮ್ಮದು ಯಡಿಯೂರಪ್ಪ ವಿಜೇಂದ್ರ ಅದೇ ನಮ್ಮ ಅಭಿಪ್ರಾಯ ಮೈನ್. ನಾನು ಅಶ್ವಥ್ ನಾರಾಯಣ ಇದು ಫ್ಯಾನು. ಯತ್ನಾಳ್ ಅವರು ವಿಜೇಂದ್ರ ಅವ್ರ ವಿರುದ್ಧ ವಿಜೇಂದ್ರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತೇಳಿ ಆರೋಪ ಮಾಡ್ತಿದ್ದಾರಲ್ಲ, ಏನಿದೆ ಅದು ನಮ್ಮ ಕೈನಲ್ಲಿಲ್ಲ, ಎಲ್ಲ ಇವ್ರದ್ದೇ, ನಮ್ಮದೇನಿಲ್ಲ. ನಾವು ಸಪೋರ್ಟ್ ಮಾಡೋದು ವಿಜೇಂದ್ರನು. ಯಾರಿಗೆ ಲಾಭ ಆಗ್ಬೋದು? ಈ ರೀತಿ ಬಿಜೆಪಿಯಲ್ಲಿ ಹೊಡೆದಾಡ್ತಿದ್ದಾರೆ, ಇವರು ಒಂದೇ ಪಕ್ಷದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಹೊಡೆದಾಡ್ತಿದ್ರೆ ಯಾರಿಗೆ ಲಾಭ ಆಗ್ಬೋದು? ಅದು ಸಬಬ್ ಅಲ್ಲ, ಅದು ಇಬ್ಬರು ಕಿತ್ತಾಡೋದು ಸಬಬ್ ಅಲ್ಲ. ಮೇಯ್ನ್ ಇವರ ಫಾದರಿಂದ 40 ಇಯರ್ಸ್ 45 ಇಯರ್ಸಿಂದ ಬರ್ತಾ ಇದೆ ಅಲ್ವಾ. ಆವಾಗ ವಿಜೇಂದ್ರಕ್ಕೆ ಹೆಲ್ಪ್ ಮಾಡೋದು ಅದು ಅಷ್ಟು ಲಾಸ್ ಏನಾಗಲ್ಲ ನಮಗೂ. ಯತ್ನಾಳ್ ಮಾಡ್ತಾ ಇರ್ತಾರೆ, ಅವರು ಬಿ ಜೆ ಪಿನಲ್ಲೇ ಇದ್ದಿದ್ದು. ಯತ್ನಾಳ್ ಅವ್ರ ತಪ್ಪ, ಏನು ವಿಜೇಂದ್ರ ಅವ್ರ ತಪ್ಪ? ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಅಲ್ಲ, ಇವಾಗ ಆರೋಪ ಮಾಡ್ತಿದ್ದಾರಲ್ಲ, ಆರೋಪ ಮಾಡ್ತಾರೆ, ಇವರು ಮಾಡ್ತಾರೆ, ಇವಾಗ ಕಾಂಗ್ರೆಸ್ಸು ಮಾಡ್ತಾರೆ. ಆರೋಪ ವಿಷಯ ಅಲ್ಲ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಒಂದೇ ಪಕ್ಷದಲ್ಲಿ ಇದ್ಕೊಂಡು ನೇರವಾಗಿ ಮಾಡ್ತಿದ್ದಾರಲ್ಲ ಅಂತ. ಅದಕ್ಕೆ ಅವ್ರಿಗೆ ಬುದ್ಧಿ ಇಲ್ಲ, ಅದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರೇ ಮುಂದುವರಿಬೇಕಾ? ಯತ್ನಾಳು ವಯಸ್ಸಿನಲ್ಲಿ ದೊಡ್ಡವರು, ಇವರು ಚಿಕ್ಕವರು. ನೀವು ದೊಡ್ಡವರು ಹೋಗಿ ಚಿಕ್ಕವ್ರು ನಮಸ್ಕಾರ ಹಾಕೊಂಡು ಯಾರು ಹೋಗ್ತಾರೆ ಅಷ್ಟೇ. ಇವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅವರು ಅವರವರು ಇಷ್ಟ, ನಾವೇನು ಮಾತಾಡೋಂಗಿಲ್ಲ. ಯಾಕಂದ್ರೆ ಹೈಕಮಾಂಡ್ ಇದಲ್ಲ, ನೀವೇನು ಮಾತಾಡೋದು. ಇವಾಗ ಒಳಗಿಂದೊಳಗೆ ಈ ರೀತಿಯಾಗಿ ಜಗಳ ನಡೀತಾ ಇದ್ರೆ ಯಾರಿಗೆ ಲಾಭ ಆಗ್ಬೋದು? ಯಾರಿಗೂ ಲಾಭ ಇಲ್ಲ, ಅದು ಸುಳ್ಳು ಅದು ಹೇಳೋದು. ಕಾಂಗ್ರೆಸ್ಸಿಗೆ ಲಾಭ ಅಂತ, ಕಾಂಗ್ರೆಸ್ಸು ಲಾಭ ಏನು ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಹೆಂಗೆ ಗೆದ್ದರು ಅದೇ ಥರ ಇಲ್ಲೂ ಗೆಲ್ತಾರೆ ಅಲ್ವಾ. ಯಾರಿಗೂ ಲಾಭ ಇಲ್ಲ, ಸುಮ್ಮನೆ ಹೇಳೋದು. ಅಲ್ಲ ಹೇಳಿದ್ದು, ಅವನು ಎಷ್ಟು ವರ್ಷ ಇವ್ರು ರಾಜಕೀಯದಲ್ಲಿ ಏನು ಕೊಡಲಿಲ್ಲ. ಅವ್ರಿಗೆ ಏನಾದ್ರು ಕೊಟ್ರಾ, ಒಂದು ಅಧಿಕಾರ ಕೊಟ್ರಾ? ಇಲ್ಲ, ಬರೀ ಸುಮ್ಮನೆ ಮೂಲೆ ಕೂರಿಸಿ ಇರೋ ಒಳ್ಳೆಯದನ್ನೆಲ್ಲ ಸಂಧಿ ಒಳಗೆ ಹಾಕ್ಕೊಂಡು ಇಂಥ ತಗೊಂಬಂದು ಇದಾಯ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ಯಾಕೆ ಏನು ಯತ್ನಾಳ್ ಅವ್ರನ್ನ ಇದನ್ನು ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಅದು ಇಳಿಸೋದು ಅವ್ರು ಹೈಕಮಾಂಡೇ ಬಿಟ್ಟಿದ್ದು. ಆದರೆ ಯತ್ನಾಳ್ ಮೇಲೆ ಪನಿಷ್ಮೆಂಟ್ ತಗೊಳ್ಳೋವಂಥದ್ದು ಏನಿಲ್ಲ. ಯಾರು ನಿರ್ಧಾರ ಸರಿ ಇದರಲ್ಲಿ ಅಂತ? ಯಾರು ನಿರ್ಧಾರ ಅನ್ನೋದಲ್ಲ, ಇದು ರಾಜಕೀಯ ಒಂದು ದುರುದ್ದೇಶ.
ಅದನ್ನೇನಿದೆ, ಯತ್ನಾಳ್ ಅವರು ಸರಿನಾ ವಿಜೇಂದ್ರ ಅವ್ರು ಸರಿನಾ? ಅದನ್ನು ಹೇಳೋದು ತಪ್ಪು. ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ. ಯಾಕೆಂದರೆ ಅದನ್ನು ಕೇಳೋದು ತಪ್ಪು. ಯಾಕೆಂದರೆ ಅವನ್ನೆಲ್ಲ ಕೇಳಬಾರ್ದು. ಏನಾದ್ರು ಯತ್ನಾಳ್ ಸೀನಿಯರ್ ಮ್ಯಾನು, ಅವನಿಗೆ ಬೆಲೆ ಕೊಡಲೇಬೇಕು. ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು 4 ಜನ ಹೋದ್ರೆ 4 ಸೀಟ್ ಹೋದರೆ ಇಲ್ಲಿ ಎಂತೆಂಥ ಸೀಟ್ಗಳು ಹೋದವು, ಸೀಟಿರಬೇ ಹೋಗಲಿಲ್ವಾ? ಇದು ಲೆಕ್ಕ ಹಾಕಿದರೆ ಇವರಲ್ಲೇ ರಾಜಕೀಯ ಇದೆ. ಯಾಕೆಂದ್ರೆ ತರಬೇಕು ಅಂದರೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಜನ ಬರಬೇಕು ಅಂದರೆ ಅಲ್ಲಿ ಒಳಗಿರೋರೇ ಸರಿ ಆಗಬೇಕು. ಬರೀ ರಾಜಕೀಯ ಮಾಡಿಕೊಂಡು ಇವು ಅವ್ರು ಬರ್ತಾರೆ, ನಾವು ಭಾಷೆ, ಜನ, ನಮ್ಮ ಮಠ, ನಮ್ಮ ಇದು ಒಕ್ಕಲಿತನ ಇವೆಲ್ಲ ಹೇಳಬಾರ್ದು. ಜಾತಿ ಒಂದೇ, ಆ ಥರ ಎಲ್ಲ ಹೋಗ್ಬೇಕು. ಇವರೆಲ್ಲ ಬರೀ ದೇಶ ರಾಜಕೀಯಗಳು. ಅದಕ್ಕೇನಿದೆ ಆಡ್ತಾ ಅಂದ್ಬಿಟ್ರೆ ಅವರ ಥಿಂಕಿಂಗ್ ಬೇರೆ ಇರುತ್ತೆ, ಇವ್ರ ಥಿಂಕಿಂಗ್ ಬೇರೆ ಇರುತ್ತೆ. ಇವರು ಆ್ಯಸ್ ಎ ಪ್ರೆಸಿಡೆಂಟ್ ಏನು ಮಾಡಬೇಕು ಅದು ಮಾಡ್ತಾರೆ. ಯತ್ನಾಳು ಪರ್ಸ್ನಲಾಗಿ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಳಬೇಕು ಅಂತೇಳಿದ್ರೆ ಅವರು ಇಷ್ಟೆಲ್ಲ ಇದು ಮಾಡೋ ಬದಲು ಅವರವ್ರಿಗೆ ಕೂತ್ಕೊಂಡು ಮಾತಾಡಿ ಒಂದು ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ಪಕ್ಷಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಏಕೆಂದರೆ ಈಗ ಮೋದಿಯವರು ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಹಿಂಗಾಗ್ಬಿಟ್ರೆ ನಾಳೆ ಜನಕ್ಕೆ ಮೋದಿ ಬಗ್ಗೆ ಅವ್ರ ಪಾರ್ಟಿ ಬಗ್ಗೆನೇ ಅಭಿಪ್ರಾಯ ಬಂದ್ಬಿಡುತ್ತೆ. ಆಮೇಲೆ ಅವ್ರಿಗೆ ಇವ್ರ ಮೇಲೆ ಮನಸ್ತಾಪ ಶುರು ಆಗುತ್ತೆ. ಅದಕ್ಕೆ ಅದು ಮಾಡೋದು ಬೇಡ. ಅವ್ರಿಗೆ ಕೂತ್ಕೊಂಡು ಮಾತಾಡಿ ಸಮಾಧಾನ ಮಾಡ್ಕೊಳ್ಳೋದು, ಅದನ್ನು ಸೆಟ್ಲ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಈ ರೀತಿಯ ಕಲಹ ನಡೀತಾ ಇದೆ, ಯಾರಿಗೆ ಲಾಭ ಆಗ್ಬೋದು ಸರ್ ಇದು? ಇದು ಯಾರಿಗೆ ಲಾಭ ಆಗ್ಬೋದು ಅಂದ್ಬಿಟ್ರೆ ನಾರ್ಮಲಾಗಿ ಇದು ಅಪೋಸಿಷನ್ ಪಾರ್ಟಿಗೆ ಲಾಭ ಆಗುತ್ತೆ, ಆಪೋಸಿಟ್ ಪಾರ್ಟಿಗೆ ಲಾಭ ಆಗುತ್ತೆ. ಯಾಕೆಂದರೆ ಇವಾಗ ಮನೆ ಜಗಳ ಆಡ್ತಾ ಹೋದರೆ ಗಂಡ ಹೆಂಡತಿ ಜಗಳಕ್ಕೆ ಏನಾಗುತ್ತೆ, ಪೂಸ್ ಬಡವಾಯಿತು ಅಂತಾರೆ, ಹಂಗಾಗತ್ತೆ ಅದು. ಅದಕ್ಕೆ ಇವರು ಏನಿದ್ರು ಸೆಟ್ಲ್ ಮಾಡಿಕೊಂಡು ತಮ್ಮ ಪಾಡಿ ಇದು ಮಾಡ್ಕೊಂಡಿದ್ದೆ ಭಾಳ ಒಳ್ಳೆಯದು ಅನಿಸುತ್ತೆ. ಯತ್ನಾಳ್ ಅವರು ತೊಗೊಂಡಿರುವಂಥ ನಿರ್ಧಾರ ಸರಿನಾ ತಪ್ಪ ಅಂತ? ಅವರು ಓಪನ್ನಾಗಿ ಮಾಡ್ತಾ ಇರೋದು ತಪ್ಪು. ಅವರು ಪಾರ್ಟಿ ಮೇಲೆ ಪಾರ್ಟಿ ಪ್ರಕಾರ ಹೋಗಬೇಕು. ಅವ್ರಿಗೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪಾರ್ಟಿ ಅದ್ರ ಪ್ರಕಾರ ಹೋಗಬೇಕು. ಅದು ಒಳ್ಳೆಯದು, ಅವ್ರಿಗೂ ಶ್ರೇಯಸ್ಸು, ಪಾರ್ಟಿಗೂ ಶ್ರೇಯಸ್ಸು. ಅದು ಇಂಪಾರ್ಟೆಂಟ್. BJP ಪಕ್ಷದಲ್ಲಿ BY ವಿಜೇಂದ್ರ ಮತ್ತು ಯತ್ನಾಳ್ ಅವರು ಒಳಗುದ್ದಾಟದಿಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ಬೋದು, ಯಾವ ರೀತಿಯಾಗಿ? ಅವರಿಬ್ಬರಿಗೂ ಬುದ್ಧಿ ಕಮ್ಮಿ ಇದೆ, ನಿಜ ಹೇಳ್ಬೇಕಂದ್ರೆ ಬುದ್ಧಿ ಕಮ್ಮಿ ಇದೆ. ಯತ್ನಾಳ್ ಮಾತಾಡಿದ್ರ ಸತ್ಯ ಇತ್ತಾ ಒಪ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸತ್ಯ ಇಲ್ವಾ ಅವ್ರು ಏನೋ ಮಾತಾಡಿದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಇವರು ಎಜುಕೇಟೆಡು ಅವರು ಎಜುಕೇಟೆಡು ಇಬ್ಬರು ಒಂದೇ ಇದರಲ್ಲಿ ಇದ್ಕೊಂಡು ಪಕ್ಷದಲ್ಲಿ ಇಬ್ಬರು ಕಿತ್ತಾಡ್ತಿದ್ರೆ ನೋಡೋಲ್ಲ, ಕಾಡ್ಕೊಂಡು ಹೋಗಲ್ಲ. JDS ಕಾಂಗ್ರೆಸ್ಸಲ್ಲಿ ಆಡ್ಕೊಂಡು ನಡ್ಗಲ್ವಾ? ಇದೊಂದು ಬದುಕ ಇದು. ನನಗಂತೂ ಬೇಜಾರಾಗಿದೆ ರೀ. ನೀವು ಸಹ ನೋಡೋಕೆ ಹೋಗಲ್ಲ ಇವತ್ತೀಚೆಗೆ. ಮೇಡಮ್ ಅವರು ಇವಾಗ ಯಾರಿಗೆ ಲಾಭ ಆಗ್ಬೋದು ಅಂತ? ಇವರು ಲಾಭ ಕಾಂಗ್ರೆಸ್ಗಾಗುತ್ತೆ, JDSಗಾಗುತ್ತೆ ರೀ. ಕಾಂಗ್ರೆಸ್ಗಾಗುತ್ತೆ. JDS ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದೆ ಅಲ್ವಾ, ಕಾಂಗ್ರೆಸ್ಗಾಗುತ್ತೆ. ಅದು ನೋಡಿ ನಗ್ತಾರೆ. ಹಾಂ ಮೇಡಮ್ ಇವಾಗ ಇವರು ವಿಜೇಂದ್ರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಯತ್ನಾಳ್ ಇವರು ವಿಜೇಂದ್ರ ಅವ್ರ ವಿರುದ್ಧ ದೂರನ್ನ ಸಲ್ಲಿಸಿ ಬಂದಿದ್ದಾರೆ. ಯಾರು ಸಲ್ಲಿಸೋರು ಒಳಗಡೆ ಗಿಮಿಕ್ ಚಮಕ್ಕೆಲ್ಲ ನಡೆದು ನಿಂತೋಗುತ್ತೆ. ಅದು ಅಲ್ಲಲ್ಲೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅಲ್ಲಲ್ಲೆಲ್ಲ ಸ್ಟಾಪ್ ಆಗುತ್ತೆ. ಇದು ಯಾವುದು ನಡೆಯಲ್ಲ ರೀ, ಇದು ಯಾವುದು ನಡೆಯಲ್ಲ. ಸುಮ್ಮನೆ ಎಲ್ಲ ಜನಗಳ ಕಣ್ಣು ಮಾಡ್ಸೋಕ್ಕೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಂಡು ಹೋಗಲಿ. ನಾ ಹೇಳೋದು ಅಷ್ಟೇ, ಒಂದೇ ಪಕ್ಷದಲ್ಲಿ ಇಬ್ಬರು ಇದ್ಕೊಂಡು ಒಂದೇ ತಾಯಿ ಮಕ್ಳ ಥರ ಇರೋದು ಬಿಟ್ಟು ಇದೆಲ್ಲ ಯಾತಕ್ಕೆ ಮಾಡ್ತಾರೆ? ನೋಡೋರು ಆಡ್ಕೊಂಡು ನಗ್ತಾರೆ. ಇವರೇ ಸರಿಗಿಲ್ಲ, ಮತ್ತು ಇನ್ಯಾವ ಪಕ್ಷ ನಡೆಸ್ತಾರೆ ಅಂತೇಳಿ ಫಸ್ಟು ಇಬ್ಬರು ಮನೆಗೋಗಿ ಊಟ ಮಾಡ್ಕೊಂಡು ಮಲ್ಕೊಳಕ್ಕೆ ಹೇಳಿ. ಅಲ್ಲ, ಯತ್ನಾಳ್ ಅವ್ರ ತಪ್ಪ ವಿಜೇಂದ್ರ ಅವ್ರ ತಪ್ಪ? ಸರ್, ವಿಜಯೇಂದ್ರ ಅವ್ರ ಅಪ್ಪನ ಗಾಡಿಯಿಂದ ಬೆಳ್ಕೊಂಡು ಬಂದರು. ಯತ್ನಾಳು ಅವಾಗಿಂದ ಇದ್ದಾರೆ. ಯತ್ನಾಳು ಹೇಳೋದಲ್ಲಿ ತಪ್ಪಿದೆ ಸುಳ್ಳಿದೆ ಅಂತ ನೋಡಿಕೊಂಡು ಮಾಡಿ ಆಯಿತು. ದೊಡ್ಡವ್ರು ಏನೋ ಒಂದು ಮಾತಂದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು. ನಾಯಿ ಬೊಗಳ್ಬೇಕು, ಆನೆ ನಡ್ಕೊಂಡು ಹೋಗ್ತಾ ಇರಬೇಕು ಅದ್ರ ಪಾಡ್ಗೆ. ಅದು ಸುಮ್ಮನೆ ಕಯ್ಯ ಅಂತ ಅಂದರೆ ಬೇರೆ ಯಾರೋ ಬಂದು ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ನಾ ಹೇಳೋದು ನಾಯಿ ಯಾರು ಆನೆ ಅಂತಾರೆ. ಇದು ಗಾದೆ ಮಾತು ಹೇಳೋದು ನಾನು, ಗಾದೆ ಮಾತು. ಇಲ್ಲಿ ಯಾರು ಆನೆ ಯಾರು ಏನದು ನಾಯಿ ಅಂತ ಅಲ್ಲ, ಇದು ಗಾದೆ ಹೇಳ್ತಾ ಇರೋದು ನಾನು. ಯಾರೋ ಮಾತಾಡ್ತಾವ್ರ, ನಿಮ್ಗೆ ಸಂಬಂಧವಿಲ್ಲದ ವಿಚಾರ ತಲೆ ಕೆಡ್ಸ್ಕೊಳ್ಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ನಾ ಹೇಳೋದು. ಅದೇ ಪಕ್ಷಕ್ಕೆ ನಷ್ಟ. ಯಾರೇ ಆದ್ರೂ ದೊಡ್ಡವರು ಮಾತು, ಹೈಕಮಾಂಡ್ ಮಾತು ಕೇಳಬೇಕು. ಇಲ್ಲಾಂದ್ರೆ ಇವರೇ ಡಿಸಿಷನ್ ತೊಗೊಳಂಗಿದ್ರೂ ಒಬ್ಬರು ಮೇಯ್ನು, ಒಬ್ಬರು ಯಾರು ಡಿಸಿಷನ್ ತೊಗೊಳ್ತಾರೋ ಅವ್ರ ಮಾತು ಕೇಳಬೇಕು ಅಷ್ಟೇ. ನಮ್ಮ ರಾಜ್ಯಕ್ಕೆ ನಾಳೆ ನೆಕ್ಸ್ಟ್ ಟೈಮು BJP ಬರಬೇಕು ಅಂತಿದ್ರೆ ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಇದ್ರೆ ನಡೆಯುತ್ತೆ, ಇಲ್ಲಾಂದರೆ ಕಷ್ಟ. ವಿಜೇಂದ್ರ ಅವ್ರ ವಿರುದ್ಧವಾಗಿ ಹೈಕಮಾಂಡ್ ಭೇಟಿ ಆಗಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ. ಅದು ಅವ್ರ ಪರ್ಸ್ನಲ್ಲು, ಅವ್ರು ಹೋಗಲಿ. ಆದ್ರೂ ಒಳಗೆ ಅವ್ರದ್ದು ಏನೇನು ಪಬ್ಲಿಕ್ನಲ್ಲಿ ಅದು ತೋರಿಸ್ಕೋಬಾರ್ದು. ಯತ್ನಾಳ್ ಅವ್ರಿಗೆ ಇದು ಬೇಕಿತ್ತ ಅಂತ? ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು. ಏನಿದ್ರು ದೊಡ್ಡವರು ಒಬ್ರು ಮಾತು ಕೇಳಬೇಕು, ಹೈಕಮಾಂಡ್ ಮಾತಾಡಬೇಕು. ಇಲ್ಲಾಂದ್ರೆ ಇಲ್ಲೇ ಇವರೇ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು, ಇಲ್ಲಾಂದರೆ ಪಕ್ಷಕ್ಕೆ ತೊಂದರೆ. ಯಾರಿಗೆ ಲಾಭ ಆಗ್ಬೋದು ಇದರಲ್ಲಿ? ಅದೇ ನಾಳೆ ವಿರೋಧ ಪಕ್ಷದವ್ರಿಗೆ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನಾಳೆ ಆಗೋ ಸಾಧ್ಯತೆ ಜಾಸ್ತಿ. ಆಮೇಲೆ ಇವ್ರಿಗೆ ತೊಂದರೆ. ನಾಳೆ ನೆಕ್ಸ್ಟು ಇವಾಗ ಕಮ್ಮಿ ಸೀಟ್ಗಿನ್ನ ಕಮ್ಮಿ ಸೀಟ್ಗಳು ಬರುತ್ತೆ. ಇವರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಕಮ್ಮಿ ಸೀಟ್ಗಳು ಬರುತ್ತೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಅನ್ನೋದು? ಅವ್ರು ಮುಂದುವರಿಬೇಕು.
ಯತ್ನಾಳ್ ಅವರು ಬೇಡ ಅಂತ ಹೇಳಿ ಬೇಡ ಅಂತಲ್ಲ, ಅವ್ರಿಗೂ ನಮ್ಮ ಬಿ ಜೆ ಪಿನ ಎಲ್ಲರಿಗೂ ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಇವತ್ತಿಲ್ಲ ನಾಳೆ ಅವ್ರಿಗೂ ಕೊಟ್ಟೇ ಕೊಡ್ತಾರೆ. ಈಗ ಸದ್ಯಕ್ಕೆ ಇವ್ರು ಮಾಡ್ಕೊಂಡು ಹೋಗ್ಬೇಕು. ಈಗ ಇವರು ಯಡಿಯೂರಪ್ಪ ಅವ್ರ ಮಗನೇ ಮಾಡಬೇಕು. ನೆಕ್ಸ್ಟ್ ಅವ್ರು ಬಂದರೆ ಅವ್ರಿಗೂ ಬರಲಿ ಚಾನ್ಸು. ಎಲ್ಲರಿಗೂ ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಕೊಡ್ಲಂದ್ರೂ ಬೇಡ. ಈಗ ಮನೇಲಿ ಅಪ್ಪ ಇದ್ದಾಗ ಅಪ್ಪ ಮಾಡ್ಕೊಂಡು ಹೋಗ್ಬೇಕು. ಮಗ ನಾನು ಮಾಡ್ತೀನಿ ಅನ್ನೋದು ಬೇಡ, ಯಾರೊಬ್ರು ಮಾಡ್ತಾ ಹೋಗ್ಬೇಕು. ಅದು ನಮ್ಮ ಇದರಲ್ಲಿ ಇವ್ರು ಇರಬೇಕಷ್ಟೆ. ನನ್ನ ಪರ್ಸ್ನಲ್ ಒಪಿನಿಯನು. ಈ ಬಿ ಜೆ ಪಿಯಲ್ಲಿ ಈಗ ಸದ್ಯಕ್ಕೆ ನಡೀತಿರೋದ್ರಿಂದ ಇಂಟರ್ನಲ್ ಫೈಟಿಂಗಿಂದ ಯಾರಿಗೂ ಅವ್ರ ಪಾರ್ಟಿಗಂತೂ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ. ಸೆಂಟ್ರ್ ಅವರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಇವ್ರುಗಳು ಲೋಕಲ್ ಅವರು ಅದನ್ನೆಲ್ಲ ಕೆಡಿಸಿ ಹಾಳು ಮಾಡ್ತಾರೆ. ವಿಜೇಂದ್ರ ಅವ್ರಿಗೆ ಒಗ್ಗಟ್ಟಾಗಿದ್ದು ಸಪೋರ್ಟ್ ಮಾಡ್ತಿದ್ರೆ ಯತ್ನಾಳ್ ಅವ್ರಿಗೂ ಒಳ್ಳೆಯದು, ಪಾರ್ಟಿಗೂ ಒಳ್ಳೆಯದು. ಯಾರಿಗೆ ಲಾಭ ಇದೆ? ಈಗ ಯತ್ನಾಳ್ ಅವರು ಅವ್ರಿಗೆ ಲಾಭ ಅಂದ್ಕೊಂಡು ಮಾಡ್ತಿದ್ದಾರೆ. ಅದರಿಂದ ಅವ್ರಿಗೆ ಯಾವ ಥರದ್ದು ಲಾಭ ಇಲ್ಲ. ಇನ್ನೂ ಅವ್ರಿಗೆ ನಷ್ಟನೇ ಆಗುತ್ತೆ ಹೊರತು ಅವರು ವಿಜೇಂದ್ರ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಪಾರ್ಟಿಗೂ ಒಳ್ಳೆಯದಾಗುತ್ತೆ, ನಮ್ಮ ಜನಗಳಿಗೂ ಒಳ್ಳೆಯದಾಗುತ್ತೆ. ಸೊ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇವ್ರನ್ನ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕಂತವ್ರೆ. ಅದು ಕಡೆ ಇಳಿಸಿದ್ರೆ ನೆಕ್ಸ್ಟ್ ಅವ್ರನ್ನ ಯಾರನ್ನ ಕೂಡಿಸ್ತೀರ ಅವ್ರ ಮೇಲೆ ಇನ್ನೊಬ್ರು ಅಪವಾದ ಆಗ್ತಾರೆ. ಸೊ ಈ ಇಂಟರ್ನಲ್ ಬ್ರೇಕಿಂಗ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ನೀವು ಒಬ್ಬರನ್ನ ಇಳಿಸೋದು ಇನ್ನೊಬ್ಬರನ್ನ ಕೂಡಿಸೋದು ಅಂತ ತಕ್ಷಣ ಯಾರೂ ಸ್ಯಾಟಿಸ್ಫೈ ಆಗಿರಲ್ಲ. ಅದರಿಂದ ಇಷ್ಟೇ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾದ್ರೆ ಹೌದು, ನಮ್ಮ ರಾಜ್ಯಕ್ಕೆ ಏನೋ ಒಳ್ಳೆಯದಾಗಿದ್ರೆ ಒಬ್ಬರನ್ನ ಕೂಡಿಸಿದ ಮೇಲೆ ಅವ್ರಿಗೆ ಕಣ್ಣು ಮುಚ್ಕೊಂಡು ಸಪೋರ್ಟ್ ಮಾಡಬೇಕು. ಅವ್ರಿಗೆ ಅವಕಾಶ ಕೊಡಬೇಕು ಸಾಕಷ್ಟು ಒಳ್ಳೇದು ಮಾಡೋಕ್ಕೆ. ಅದಕ್ಕಿಂತ ಮುಂಚೆನೇ ಅವ್ರದ್ದು ಕಾಲು ಹಿಡಿತಾ ಕೂತ್ಕೊಂಡ್ರೆ ಅವ್ರ ಸೀಟ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಹೊರತು ರಾಜ್ಯಕ್ಕೆ ಯಾವ ಥರದ್ದು ಒಳ್ಳೇದಾಗಲ್ಲ. ಅವ್ರಿಗೆ ಯತ್ನಾಳ್ ಅವ್ರಿಗೆ ಇದು ಬೇಕಿತ್ತ ಅಂತ? ಬೇಕಾಗಿರಲಿಲ್ಲ. ಈ ಯತ್ನಾಳ್ ಅವ್ರಿಗೆ ಈ ಸ್ಟೇಜಲ್ಲಿ ಬೇಕಾಗಿರಲಿಲ್ಲ. ಅವರು ವಾಕ್ ಬೋರ್ಡ್ಗೋಸ್ಕರ ಓಡಾಡ್ತಿದ್ದಾರೆ, ಸಂತೋಷ, ಅದು ಆಗಬೇಕಾಗಿದ್ದೆ. ಅವರು ವಿಜೇಂದ್ರ ಅವ್ರನ್ನ ತಮ್ಮ ಜೊತೆಲಿ ಸೇರಿಸ್ಕೊಂಡು ಮಾಡಬೇಕಾಗಿರೋದು ಕೆಲಸ. ಅದು ಬಿಟ್ಬಿಟ್ಟು ಅವ್ರು ವಿಜೇಂದ್ರ ಅವ್ರ ಅಗೇನ್ಸ್ಟ್ ಹೋದರೆ ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಪಾರ್ಟಿಗಂತೂ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಬಿ ಜೆ ಪಿಯಲ್ಲೇ ಇದ್ರಲ್ಲ ಸರ್, ಅವರವರೇ ಕಿತ್ತಾಡಿದ್ರೆ ಇನ್ನೆಲ್ಲಿದೆ ಸರ್? ಹೆಂಗಿರುತ್ತೆ? ಆದ್ದರಿಂದ ಹೊಂದ್ಕೊಂಡು ಸೆಟ್ಲ್ ಮಾಡ್ಕೋಬೇಕು ನಮ್ಮ ಅಭಿಪ್ರಾಯ. ಯತ್ನಾಳ್ ಅವರು ವಿಜೇಂದ್ರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತಿದ್ದಾರೆ ರಾಜ್ಯಾಧ್ಯಕ್ಷರ ಸ್ಥಾನದಿಂದ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ವಾ? ಇವರೇ ಮಾಡಿದ್ರೆ ಹೆಂಗಾಗುತ್ತೆ? ಸೊ ಯತ್ನಾಳ್ ಅವರು ತಗೊಂಡಿರುವಂಥ ನಿರ್ಧಾರ ನಿಮ್ಮ ಅನಿಸಿಕೆ ಪ್ರಕಾರ ಏನಾಗಿರ್ಬೋದು? ಇಲ್ಲ ಸರ್, ಇವರೆಲ್ಲ ಯಡಿಯೂರಪ್ಪ ಅವರೆಲ್ಲ ಹಳೆ ಕಾಲದಿಂದ ಬಂದಿದ್ದಾರಲ್ಲ, ನಾನೇನೋ ವಿಜಯೇಂದ್ರವ್ರು ಇರಲಿ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಯತ್ನಾಳ್ ಅವರು ತಗೊಂಡಿರುವಂಥ ನಿರ್ಧಾರ ಏನು? ಆ ನಿರ್ಧಾರ ಅಲ್ಲ, ಇದು ನಮ್ಮ ಡಿಸಿಷನ್. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ. ಕಾರಣ ಅವ್ರ ಫಾದರ್ ಕಾಲದಿಂದ ಇದ್ದಾರಲ್ಲ ಸರ್. ಯಾವ ಕಾಲದಿಂದ? ಯಡಿಯೂರಪ್ಪ ಅವರು ಸುಮಾರು ವರ್ಷಗಳಿಂದ ಮಾಡಿದಾರಲ್ಲ, ಆ ಸಾಧನೆ ಇದೆಯಲ್ಲ, ಅದಕ್ಕೆ ನಾವು ಇದು ಮಾಡ್ತೀವಿ. ಯಾರಿಗೆ ಲಾಭ ಆಗ್ಬೋದು ಇದಂತ? ಬಿಜೆಪಿ ಅವರೇ ಒಳಗೊಳಗೆ ಹೊಡೆದಾಡ್ಕೊಂಡಿದ್ರೆ ಯಾರಿಗೆ ಲಾಭ ಆಗ್ಬೋದು? ಅದೇ ಮೂರನೇವ್ರಿಗೆ ಲಾಭ ಆಗುತ್ತೆ ಅಷ್ಟೇ. ಯಾರೂ ನಾವು ಹೇಳೋಕ್ಕೆ ಗೊತ್ತಿಲ್ಲ, ಮೂರನೇವ್ರಿಗೆ ಲಾಭ ಆಗುತ್ತೆ ಅಷ್ಟೇ. ಇಲ್ಲ, ನಾವು ಬಿ ಜೆ ಪಿಲಿ ಅದೇ ಒಳ ಜಗಳ ಅಂತ ಅಂದರೆ ಮನೇಲಿ ನಾವೇ ಮನೇಲಿ ಇಬ್ಬರು ಕಿತ್ತಾಡಿದ್ರೆ ಯಾರಿಗೆ ಲಾಭ ಆಗುತ್ತೆ? ಈಗ ರಾಜಕೀಯದಲ್ಲಿ ನೀವು ತೊಗೊಂಡಂಗೆ ಈಗ ಕಾಂಗ್ರೆಸ್ ಅವ್ರಿಗೆ ಲಾಭ ಆಗತ್ತೆ. ಅದು ಇಲ್ಲ ಜೆ ಡಿ ಎಸ್ ಅಂತೂ ಏನು ಅದ್ರದ್ದೇನೂ ಇಲ್ಲ ಈಗಿನ ಸ್ಥಿತಿಲಿ. ಈಗ ನಡೀತಿರೋ ಸರ್ಕಾರದ ಮೇಲೆ ಅವ್ರಿಗೆ ಈಗ ಸಿದ್ದರಾಮಯ್ಯ ಅವ್ರದ್ದು ಇಡಿ ಅದು ಇದು ಅಂತ ತೆಗೆದು ಇವರು ಗಲಾಟೆ ಮಾಡ್ತಾಯಿದ್ರು. ಈಗ ಅದು ತಣ್ಣಗೆ ಮಾಡ್ತಾರೆ, ಇವ್ರಲ್ಲಿ ಇರೋ ಜಗಳನ ಅವ್ರು ಹೈಲೈಟ್ ಮಾಡ್ಕೊಂಡು ಸದನದಲ್ಲಿ ಗಲಾಟೆ ಮಾಡ್ತಾರೆ. ಈಗ ಬೆಳಗಾಮಲ್ಲಿ ನೆಕ್ಸ್ಟ್ ಈ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಸೆಷನ್ನು. ಅವಾಗ ಇದೇ ಒಂದು ಚಾಪ್ಟರ್ ಎತ್ಕೊಂಡು ಅಲ್ಲಿ ಕೋಲಾಹಲ ಮಾಡ್ಕೋತಾರೆ ಅಷ್ಟೇ. ಜನಕ್ಕೇನು ಇದರಿಂದ ಉಪಯೋಗ ಇಲ್ಲ. ಇವ್ರು ಕಿತ್ತಾಡ್ಕೊಂಡು ಇವರೇ ಕಾಂಪ್ರಮೈಸ್ ಮಾಡ್ಕೋತಾರೆ ಅಷ್ಟೇ. ಇದು ಯತ್ನಾಳ್ ಅವರು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸ್ಬೇಕಂತಿದ್ದಾರೆ ಸರ್. ಅದು ಅವರು ಯಡಿಯೂರಪ್ಪ ಅವ್ರು ಇರೋ ತನಕ ಅದು ಸ್ವಲ್ಪ ಕಷ್ಟನೇ. ಯಾಕಂದರೆ ಅವರೆಲ್ಲ ತುಂಬ ಹುದ್ದೆಗಳನ್ನ ಅಲಂಕರಿಸಿ ಆ ಸ್ಥಾನಕ್ಕೆ ಬಂದಿರೋದು. ಅವ್ರಿಗೂ ಇರುತ್ತಲ್ವ, ಈಗ ಸಿದ್ದರಾಮಯ್ಯ ಅವ್ರಿಗೂ ಅವ್ರ ಮಗನ ಬೆಳೆಸ್ಬೇಕು ಅನ್ನೋದಿರುತ್ತೆ. ಹಾಗೆ ದೊಡ್ಡ ರಾಜಕಾರಣಿಗಳಿಗೆ ಅವ್ರ ಮನೇಲಿ ಇರೋರು ಒಬ್ಬೊಬ್ರು ಬರಲೇಬೇಕು ಅನ್ನೋದಿರುತ್ತೆ. ಇಲ್ಲಿದ್ರೆ ಅವ್ರು ಏನಕ್ಕಾಗಿ ರಾಜಕಾರಣ ಮಾಡಬೇಕು? ಯತ್ನಾಳ್ ಅವರು ತಗೊಂಡಿರುವಂಥ ನಿರ್ಧಾರ ಸರಿಯೋ ತಪ್ಪು? ಅದು ಅವರು ನಾವು ಪರ್ಸ್ನಲ್ದು ಜಾಸ್ತಿ ಅದು ಪಕ್ಷದಿಂದ ಅವ್ರು ಏನು ತೀರ್ಮಾನ ತೊಗೋಬೇಕು ಅದನ್ನು ಅವರೇ ಹೈಕಮಾಂಡಲ್ಲೇ ತೊಗೋಬೇಕಾಗತ್ತೆ. ಬಟ್ ಅದೇನೋ ಸ್ವಲ್ಪ ತಪ್ಪೇ ಅನಿಸುತ್ತೆ. ಈಗ ರಾಜ್ಯಾಧ್ಯಕ್ಷರು ಅಂದಮೇಲೆ ಅವ್ರಿಗೆ ಆದಂಥ ಸ್ಥಾನಮಾನ ಗೌರವ ಇರುತ್ತೆ, ಅದನ್ನು ಇವರು ಒಪ್ಕೊಳ್ಳೇಬೇಕಾಗತ್ತೆ. ಅವ್ರು ಏಜಲ್ಲಿ ಚಿಕ್ಕವ್ರು ಇರ್ಬೋದು, ಬಟ್ ಆ ಸ್ಥಾನಮಾನಕ್ಕೆ ನಾವು ಗೌರವ ಕೊಡಲೇಬೇಕು. ಅಧ್ಯಕ್ಷರು ಅಂತ ಅವ್ರು ಮಾಡಿ ತೀರ್ಮಾನ ಪಕ್ಷದಲ್ಲಿ ತೊಗೊಂಡ್ಮೇಲೆ ಅದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ ಸರ್. ಇವಾಗ ಬಿಜೆಪಿಯಲ್ಲಿ ಆಂತರಿಕ ಕಲಹ ನಡೀತಾ ಇದೆ. ಬಿಜೆಪಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಅವರಿಗೆ ಒಳಗಿನೊಳಗೆ ತಿಕ್ಕಾಟ ನಡೀತಾ ಇದೆ. ಏನು ಇದ್ರ ಬಗ್ಗೆ ಸರ್? ಅದನ್ನ ಅಭಿಪ್ರಾಯ ಹೇಳ್ಬೇಕಂದ್ರೆ ಯತ್ನಾಳ್ ಅವ್ರದ್ದೇ ನಡೆಯುತ್ತೆ. ಅವರು ಮೋಸ್ಟ್ ಆಫ್ ಸೀನಿಯರು ಅವರೇ. ವಿಜೇಂದ್ರ ಅವರು ಲೇಟೆಸ್ಟಾಗಿ ಬಂದಿರೋದು. ಅವರು ಅವ್ರ ಅಪ್ಪನ ಅದಿಲ್ಲಿ ಬಂದಿರೋದು. ಯತ್ನಾಳ್ ಆದರೆ ಮೋಸ್ಟ್ ಆಫ್ ಸೀನಿಯರು, ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಎಲ್ಲ ಮಾಹಿತಿ ಗೊತ್ತು. ಎಲ್ಲ ಬಗ್ಗೆ ಅವ್ರಿಗೆ ಬಿ ಜೆ ಪಿಲಿ 40-45 ವರ್ಷ ಸೀನಿಯರು.
ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳ್ಬೋದು ಸರ್. ಸೊ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವ್ರನ್ನ ಕೆಳಗಿಳಿಸ್ಬೇಕನ್ನುವಂಥ ಅಭಿಪ್ರಾಯ ಯತ್ನಾಳ್ ಅವ್ರದ್ದು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸರ್ ಅದು ಹೇಳ್ಬೇಕಂದ್ರೆ ಈಗ ಯತ್ನಾಳ್ ಅವರು ಹೇಳೋದು ಕರೆಕ್ಟಾಗಿದೆ. ಯತ್ನಾಳ್ ಅವ್ರು ಏನು ಹೇಳ್ತಾ ಇರೋದು ಅವ್ರನ್ನ ಈ ಥರ ಹಿಂಗೆ ಮಾಡ್ತಾ ಇದ್ದಾರೆ. ಅದರಿಂದ ಯತ್ನಾಳು ಇಲ್ಲ, ನನಗೆ ಅಭಿಪ್ರಾಯ ಏನಂದರೆ ಅವರು ಮಾಡ್ತಾ ಇರೋದು ಪಕ್ಕನೇ, ಅವ್ರು ಓಡಾಡ್ತಾ ಇರೋದು ಎಲ್ಲ ಓಡಾಡ್ತಾ ಇರೋದು ಪಕ್ಕನೇ. ಅದರಿಂದ ನನ್ನ ಅಭಿಪ್ರಾಯ ಯತ್ನಾಳ್ ಅವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆ ಸರ್. ರಾಜ್ಯ BJPಯಲ್ಲಿ ಯತ್ನಾಳ್ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಫೈಟ್ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ನೋಡಿ ಸ್ವಾಮಿ, ಅವ್ರು ಎಷ್ಟು ದಿನ ಕಿತ್ಲಾಡ್ತಾರೋ ಅಷ್ಟು ದಿನ ಕಾಂಗ್ರೆಸ್ಸು ಭದ್ರ ಆಗ್ತಾ ಹೋಗುತ್ತೆ ನಮ್ಮ ರಾಜ್ಯದಲ್ಲಿ. ಹಂಗಾಗಿ ಅವ್ರು ಕಿತ್ಲಾಡ್ಕೊಂಡೇ ಇರಲಿ. ಹಂಗಾಗಿ ಅವರು ಒಂದು ಪಾರ್ಟಿ 4 ಬಾಗಿಲು, ಈಗ 2 ಅಲ್ಲ ನೀವು ಕೇಳ್ತಾ ಇರೋದು, 4 ಬಾಗಿಲಾಗೋಗ್ಬಿಟ್ಟಿದೆ ಅವ್ರ ಪಾರ್ಟಿಲಿ. ಆದ್ದರಿಂದ ಅವರು ಮೋಸ್ಟ್ ಸೀನಿಯರ್ ಲೀಡ್ರ್ ಯತ್ನಾಳ್ ಅವರು, ಭಾಳ ದೊಡ್ಡ ವ್ಯಕ್ತಿಗಳು. ಅವ್ರಿಗೆ ಮಾಡಬೇಕಾಯ್ತು ಪಾರ್ಟಿ ಪ್ರೆಸಿಡೆಂಟ್. ಸ್ಟೇಟಲ್ಲಿ ಸ್ವಲ್ಪ ಒಂದು ಚೂರು ತಾಳ್ಮೆ ಇರೋದು. ಇಲ್ಲೆಲ್ಲ ಸಣ್ಣ ಹುಡುಗರು ಮಾಡಿಬಿಟ್ಟು ಪಾರ್ಟಿಲಿ ಇಡ್ತಾನೆ ಕೆಟ್ಟೋಗ್ಬಿಟ್ಟಿದೆ. BJPಯಲ್ಲಿ ನಡೆಯುವಂಥ ಒಂದು ಆಂತರಿಕ ಕಲಹ ಯಾರಿಗೆ ಲಾಭ ಆಗ್ಬೋದು? ಕಾಂಗ್ರೆಸ್ಗೆ ಲಾಭ ಆಗ್ತದೆ. ಕಾಂಗ್ರೆಸ್ಗೆ ಲಾಭ. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿ? ಈಗ ಮನೇಲಿ ಅಣ್ಣ ತಮ್ಮದಿರು ಜಗಳ ಆಡಿದ್ರೆ ತಗೊಳ್ಳೋನಿಗೆ ಲಾಭ, ಹಂಗೆ ಕಾಂಗ್ರೆಸ್ ಅವ್ರಿಗೆ ಲಾಭ ಇದು. BJP ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಮುಂದಿನ ಸಾರಿ BJP ಸರ್ಕಾರ ಬರಬೇಕು ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಸರ್ಕಾರ ಬರುತ್ತೆ. ಇವ್ರು ಹಿಂಗೆ ಕಿತ್ತಾಡ್ಕೊಂಡು ಹೋದರೆ ಮನೆಯೊಂದು 3 ಬಾಗಿಲು BJP ಅಷ್ಟೇ ಇದಾಗುತ್ತೆ. ಯತ್ನಾಳ್ ಅವರು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸ್ಬೇಕಂತೇಳಿ ಎಲ್ಲ ದೆಹಲಿಗೆ ತೆರಳಿದ್ದಾರೆ, ಏನಿದ್ರ ಬಗ್ಗೆ? ಇದ್ರ ಬಗ್ಗೆ ಅವರು ಹೋಗಿರೋದು, ಇವ್ರು ನೋಟಿಸ್ ಕೊಟ್ಟಿರೋದ್ರಿಂದ ಹೋಗಿದ್ದಾರೆ. ಆದರೆ ಇವ್ರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ವಿಜೇಂದ್ರ ಅವರು ಇವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಅದರಿಂದ ಅವರು ಇದಕ್ಕೆ ಹೋಗಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಬೇಕಾ ಯತ್ನಾಳ್ ಅವರು ಆರೋಪ ಮಾಡ್ತಿದ್ದಾರೆ. ಇಲ್ಲ, ಯೂತ್ ಲೀಡರು ಇನ್ನೂ ಚೆನ್ನಾಗಿದ್ದಾರೆ, ಇರಲಿ ಸ್ವಲ್ಪ ದಿವಸ ಅನ್ನೋದು ನಮ್ಮ ಅಭಿಪ್ರಾಯ. ಯಾರಿಗೆ ಲಾಭ ಆಗ್ಬೋದು ಇದು? BJPಲಿ ಈ ರೀತಿ ಹೊಡೆದಾಡ್ಕೊಂತ ಇದ್ದಾರೆ, ಇದರಲ್ಲಿ ಯಾರಿಗೂ ಲಾಭ ಆಗಲ್ಲ. ಮಾಮೂಲಿ ನೋಟಿಸಲ್ಲೇ ಹಂಗೆ ಮುಂದುವರಿಯುತ್ತೆ. ಇನ್ನೂ 1 ತಿಂಗಳು 2 ತಿಂಗಳು ಹಿಂಗೆ ಮುಂದುವರಿಯುತ್ತೆ. ಯಾರಿಗೂ ಲಾಭ ಆಗೋಂಥ ಸಿಚುವೇಶನ್ ಇಲ್ಲ. ಯಾಕೆಂದರೆ ಹಿಂದೂ ಫೈರ್ ಬ್ರ್ಯಾಂಡು ಬಸವನಗೌಡ ಯತ್ನಾಳಿದೆ ಇರೋದ್ರಿಂದ ಯಾರಿಗೂ ಲಾಭ ಆಗಲ್ಲ. ಇಬ್ಬರಲ್ಲೂ ಹಂಗೆ ಇರ್ತಾರೆ ಅಷ್ಟೇ. ವಿಜೇಂದ್ರ ಮೇಲೆ ಏನು ಪ್ರಾಬ್ಲಮ್ ಇರೋಲ್ಲ. ಅದು ಹಂಗೆ ಹೇಳೋದವ್ರು ಯತ್ನಾಳ್ ಹಂಗೆ ಹೇಳ್ತಾನೆ, ಅದು ಆಗೋದು ಇಲ್ಲ ಕೆಲಸ. ಇವರೇ ಬರೋದು, ಅವರೇ ಇರೋದು. ಯತ್ನಾಳ್ ಅವರು ವಿಜೇಂದ್ರ ಅವ್ರ ಮೇಲೆ ದೂರು ಕೊಡ್ಲಿಕ್ಕೆ ಹೌದು, ದೂರುಗಳು ಹೈಕಮಾಂಡ್ಗೆ ಏನು ಬೋರ್ತಾ ಇದ್ದಾನೆ, ಏನಾಗಿದ್ರಲ್ಲಿ ಏನಾಗಲ್ಲ. ವಿಜೇಂದ್ರನೇ ಇರೋದಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ಯಾರಿಗೆ ಲಾಭ ಆಗೋದಿದಂತ? BJPಗೆ ಅವ್ರಿಗೆ ಲಾಭ, ಇನ್ನೂ ಯಾರಿಗೆ? ವಿಜೇಂದ್ರನಿಗೆ ಲಾಭ ಅಲ್ಲ, ಎರಡು BJPಯಲ್ಲಿ ಸಾಕಷ್ಟು ಒಳ ಜಗಳಗಳು ಕಿತ್ತಾಡ್ತಿದ್ದಾರೆ, ಯಾರಿಗೆ ಲಾಭ ಆಗೋದು? ಯಾರಿಗೆ ಲಾಭ ಏನು ಹೇಳೋಕ್ಕಾಗಲ್ಲ. ಅದು ವಿಜೇಂದ್ರನಿಗೆ ಲಾಭ ಆಗೋದಪ್ಪ. ನಮ್ಗೆ ಗೊತ್ತಾಗಿತ್ತಾಗಲ್ಲ, ವಿಜೇಂದ್ರನಿಗೆ ಆಗೋದಪ್ಪ. ಇದ್ರ ಅಯ್ಯಪ್ಪ ಕರೆಕ್ಟಾಗಿದ್ದಾನೆ, ಏನು ಪ್ರಾಬ್ಲಮ್ ಇರೋಲ್ಲ, ನಡೀತಾ ಇದೆ ಅಷ್ಟೇ. ಈಗ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅವರ ಆಶೆ. ಯತ್ನಾಳ್ ಅವ್ರ ಆಸೆ, ಆದರೆ ಇವ್ರು ಇಳಿಯಲ್ಲ. ಇವ್ರು ಇಳಿಬೇಕಲ್ವ, ಇವ್ರು ಇಳಿತಾ ಇಲ್ಲಲ್ಲ. ಇವ್ರು ಕರೆಕ್ಟಾಗಿ ಕೂತಿಲ್ಲ, ಕರೆಕ್ಟಾಗಿ ಅವ್ನ ಪಾಠಕ್ಕೆ ಅವ್ನು ಹೋಗ್ತಾ ಇರ್ತಾರೆ. ಇದು ಯಾರು ತಪ್ಪು ಇದರಲ್ಲಿ ಅಂತ? ವಿಜೇಂದ್ರ ಅವ್ರದ್ದು ಅಥವಾ ಇವ್ರದ್ದು? ಹಂಗೆ ಹೇಳಕ್ಕೆ ಆಗ್ತಾನೆ ಇಲ್ಲ. ಅದು ಏನಂತ ಹೇಳೋಕ್ಕಂದ್ರೆ ಯತ್ನಾಳ್ದೇ ಪ್ರಾಬ್ಲಮ್ ಇರ್ಬೋದು, ಖಂಡಿತ ಅಷ್ಟೇ. ವಿಜೇಂದ್ರ ಮತ್ತು ಯತ್ನಾಳ್ ಅವರಿಗೆ ಬಿಗ್ ಫೈಟ್ ನಡೀತಾ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ ಅಂದರೆ ಇವರು ವಿಜೇಂದ್ರ ಅವರು ಕರೆಕ್ಟಾಗಿದ್ದಾರೆ. ಯತ್ನಾಳ್ ಅವರು ಮಾಡೋದು ಪಕ್ಷಕ್ಕೆ 100ಕ್ಕೆ 100ರಷ್ಟು ತಪ್ಪಿದೆ. ಅವರು ಮಾಡೋದ್ರಿಂದ ಎಷ್ಟು ಥ್ರೆಟ್ ಆಗ್ತಾಯಿದೆ ಪಕ್ಷಕ್ಕೆ ಅಂದರೆ, BJP ಪಕ್ಷಕ್ಕೆ ಪರಿಣಾಮ ಬೀಳ್ತಾಯಿದೆ ಅಂದರೆ, ಅವರು ಪ್ರಚೋದನೆ ಅಂತ ಕೊಡೋ ಮಾತುಗಳು ಎಷ್ಟೊಂದು ಹೊಡೆತ ಬೀಳ್ತದೆ ಅಂದರೆ ಚುನಾವಣೆಗಳಲ್ಲಿ ಅಷ್ಟೊಂದು ಪರಿಣಾಮ ಬೀಳ್ತಾಯಿದೆ ಸರ್. ಸೊ ಇವಾಗ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಯತ್ನಾಳ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ, ಮಾಡಬಾರ್ದು. ಹಂಗೆ ವಿಜೇಂದ್ರ ಅವರೇ ಇರಬೇಕು. ಸೊ ಇವಾಗ ಯುವಕರಿದ್ದಾರೆ, ಅವರೇ ಇರಬೇಕು. ಒಂದು ರಾಜಕೀಯ ಪಕ್ಷದಲ್ಲಿ ಇಷ್ಟೊಂದು ಒಳಗುದ್ದಾಟ ನಡೀತಾ ಇದ್ರೆ ಯಾರಿಗೆ ಲಾಭ ಆಗ್ಬೋದು ಅಂತೇಳಿ? ಸರ್, ಇದರಿಂದ ಕಾಂಗ್ರೆಸ್ ಅವರು ಲಾಭ ಮಾಡ್ಕೊಂಡಿದ್ದಾರೆ ಸರ್. ಇವರು ಒಳಗ ಇದರಿಂದ ಕಾಂಗ್ರೆಸ್ ಅವ್ರ ಲಾಭ ಆಗಿದೆ. ಈಗ ನೋಡಿದ್ರಲ್ಲ 3 ಉಪಚುನಾವಣೆಯಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದಾರಲ್ಲ, ಇದಕ್ಕಿಂತ ಅವ್ರಿಗೆ ಇದು ಬೇಕಾ? ರಾಜಕೀಯ ಅನ್ನೋದೇ ಹೊಲಸು. ಇವಾಗ ಯತ್ನಾಳ್ ತೆಗೆದರೆ ವಿಜಯೇಂದ್ರನಿಗೆ ಖುಷಿ, ವಿಜಯೇಂದ್ರನ ತೆಗೆದರೆ ಯತ್ನಾಳಕ್ಕೆ ಖುಷಿ. ಇವರು ಒಂದಾಗಿ ತಿರ್ಗಾ ಹೀಗೆ ಕಿತ್ತಾಡಿದ್ರೆ ಇರೋ ಜನಗಳಿಗೆ ರಾಜಕೀಯದ ಮೇಲೆ ಅಭಿಪ್ರಾಯನೇ ಹೊರಟೋಗುತ್ತೆ. ಈವಾಗಲೇ ಅರ್ಧ ಹೊರಟೋಗಿದೆ, ಪೂರ್ತಿ ಹೊರಟೋಗುತ್ತೆ. ಯಾರಿಗೆ ಲಾಭ ಆಗ್ಬೋದು ಅಂತ ಹೇಳಿದ್ನಲ್ಲ, ಪಕ್ಷದಲ್ಲಿ BJPಗೆ ನಷ್ಟ ಆಗುತ್ತೆ. BJP ಒಗ್ಗಟ್ಟಾಗಿದ್ದು ಈ ಥರ ಕಿತ್ತಾಡ್ತಾ ಇದ್ದಾರೆ ಅಂದರೆ ಜನಗಳಿಗೆ ಏನಾಗುತ್ತೆ, ಏನಪ್ಪ ನಾವು ಇಷ್ಟು ಮಾತ್ರ ಗೆಲ್ಲಿಸಿ
ಬಿ ಜೆ ಪಿನ ಈ ಥರ ಮಾಡಿಕೊಂಡ್ರು ಅಂತ ಜನಗಳೇ ಬೇಜಾರು ಬೀಳ್ತಾರೆ. ತಿರ್ಗಾ ಓಟ್ ಹಾಕೋರೇ ಇರೋದಿಲ್ಲ. ಯತ್ನಾಳ್ ಅವ್ರಿಗೆ ಇದು ಬೇಕಿತ್ತಾ? ವಿಜಯೇಂದ್ರನಿಗೆ ಬೇಕಿತ್ತಾ? ವಿಜಯೇಂದ್ರನಿಗೆ ಬೇಕಿತ್ತಾ? ಅವನ ಮೇಲೆ ಯಾಕೆ ಇವರು ಗಲಾಟೆ ಮಾಡಿದ್ದು? ಅದನ್ನು ನೋಡಿದೆ ಇವನು ಗಲಾಟೆ ಮಾಡಿದ. ಇವಾಗ ಒಂದು ರಾಜಕೀಯ ಎಲ್ಲರನ್ನೂ ಕಾಂಗ್ರೆಸ್ ಸರಿ ಇಲ್ಲ, ಬಿ ಜೆ ಪಿ ಸರಿ ಇಲ್ಲ, ಜೆ ಡಿ ಎಸ್ ಸರಿ ಇಲ್ಲ ಅಂತ ಜಗಳ ಆಡ್ತಾರೆ. ಜೆ ಡಿ ಎಸ್ನವರು ಕಳ್ರೆ, ಬಿ ಜೆ ಪಿನವರು ಕಳ್ರೆ, ಕಾಂಗ್ರೆಸ್ನವರು ಕಳ್ರೆ. ಚೆನ್ನಾಗಿ ಎಲ್ಲ ಅವರವರು ನೀವು ನಾವು ಕತ್ತೆ ದುಡ್ದಾಗ ದುಡಿಬೇಕು, ಗೊತ್ತಾ, ತಿನ್ನಬೇಕು. ಆರಾಮಾಗಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡ್ತಾರೆ. ಪ್ರಯೋಜನ ಏನಿದೆ? ನಾನು ಪೂಜಾರಿ, ದಿನ ಗಂಟೆ ಅಲ್ಲಾಡಿಸ್ಬೇಕು, ಜೀವನ ಮಾಡಬೇಕು. ಹಾಗಾಗೋಗಿದೆ ರಾಜಕೀಯ, ಹೊಲಸು ರಾಜಕೀಯ ಆಗೋಗಿದೆ. ಈಗ ಸರ್ಕಾರ ಬಂದ ಮೇಲೆ ಇವ್ರು ಏನು ಮಾಡಬೇಕಂತ ಹೇಳಿ ಇವ್ರಿಗೆ ತಲೆನಲ್ಲಿಲ್ಲ. ಬರೀ ಇವ್ರು ರಾಜಕೀಯದಲ್ಲೇ ಕಾಲ ಕಳೀತಾ ಇದ್ದಾರೆ. ಜನಕ್ಕೆ ಉಪಯೋಗ ಅಂತದ್ದು ಯಾರೂ ಮಾಡ್ತಾ ಇಲ್ಲ. ಬಿ ಜೆ ಪಿಯವರಾಗಲಿ, ಕಾಂಗ್ರೆಸ್ ಆಗಲಿ, ದಳ ಆಗಲಿ. ಬಟ್ ಇವರೆಲ್ಲ ಹೊಡೆದಾಡೋದೇ ಆಗೋಗಿದೆ. ಇದನ್ನು ಜನ ನೋಡ್ತಾ ಇರಬೇಕಷ್ಟೆ. ಇವಾಗ ಬಿ ಜೆ ಪಿಯಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಇದರಿಂದ ಯಾರಿಗೆ ಲಾಭ ಆಗ್ಬೋದು ಅಂತ? ಇದು ಯಾರಿಗೆ ಲಾಭ ಆಗುತ್ತೆ? ಅವ್ರವ್ರಿಗೆ ಕಿತ್ತಾಟ. ಜನಕ್ಕೆ ನೋಡಿದ್ರೆ ಇವರೆಲ್ಲ ಕಿತ್ತಾಟ ಮಾಡ್ತಾರೆ, ಸಾಯಂಕಾಲ ಆದರೆ ಎಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ. ಬೇರೆ ಇನ್ನೇನು ಮಾಡ್ತಾರೆ ಜನಕ್ಕೋಸ್ಕರ ಇವರು? ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ? ಮುಂದುವರಿಬೇಕು, ಅಂಥವರೇ ಬರ್ಬೇಕು ದೇಶಕ್ಕೆ. ಮತ್ತು ಯತ್ನಾಳ್ ಅವ್ರಿಗೆ ಇದು ಬೇಕಿತ್ತಾ ಅಂತ ವಿಜೇಂದ್ರ ಅವ್ರ ಮೇಲೆ ಆರೋಪ ಮಾಡಿ? ಅದು ಅವರ ರಾಜಕೀಯದಲ್ಲಿ ಏನೇನಿದೆಯೋ ನಮ್ಗೆ ಗೊತ್ತಾಗಲ್ಲ. ಇವತ್ತು ಈಗ ಏನಂದರೆ ಹೊಡೆದಾಡ್ತಾರೆ, ಸಾಯಂಕಾಲ ಆದರೆ ಒಂದಾಗಿರ್ತಾರೆ, ನಾಳೆ ಒಂದು ಮಾತಾಡ್ತಾರೆ. ಅದ್ರ ಭರವಸೆ ಏನು ಬಂತು? ಯಾರಿಗೇನು ಬರ್ತದೆ? ಲಾಭ ಯಾರಿಗೆ? ದುಡ್ಡು ಮಾಡ್ಕೊಳ್ಳೋರಿಗೆ ಲಾಭ ಅಷ್ಟೇ. ಜನಕ್ಕಂತೂ ಏನೂ ಉಪಯೋಗ ಆಗಲ್ಲ, ಬಡವ್ರಿಗೆ ಅಷ್ಟೇ.